ರಾಜ್ಯದ ಪಿಯು ಫಲಿತಾಂಶ ಇವತ್ತು ಹೊರಬಿದ್ದಿದ್ದು ಅನೇಕ ವಿದ್ಯಾರ್ಥಿಗಳ ಬದುಕಿಗೆ ಇವತ್ತು ಬೆಳಕಾಗುವಂತಹ ದಿನ. ಹಾಗಾಗಿ ನಾನು ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ RNS ಕಾಲೇಜಿನ ಒಬ್ಬ ವಿದ್ಯಾರ್ಥಿನಿ ಕೂಡ ರಾಜ್ಯಕ್ಕೆ 3rd ರ್ಯಾಂಕ್ ಬಂದಿದ್ದಾರೆ ಕಾಮರ್ಸ್ ವಿಭಾಗದಲ್ಲಿ. ಹಾಗಾಗಿ ಸಹನಾ ಎಂಬ ವಿದ್ಯಾರ್ಥಿನಿ, ಬನ್ನಿ ಅವ್ರನ್ನ ಮಾತಾಡಿಸೋಣ, ಅವರ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತು 3rd ರ್ಯಾಂಕ್ ಬಂದಿದ್ದೀರಿ ಸ್ಟೇಟ್ಗೆ, ಹೇಗೆ ಅನಿಸ್ತಾ ಇದೆ ಅಂತ? ನಂಗೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಎಲ್ಲರೂ ನನಗೆ ಹೆಲ್ಪ್ ಮಾಡಿರೋರೆಲ್ಲ, ನಮ್ಮ ಟೀಚರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಸೊ ನಾನು ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು. ಈ ರಿಸಲ್ಟ್ ಬಂದಿರೋದಕ್ಕೆ ಅವರೇ ಮೇನ್ ಕಾರಣ. ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ನಮ್ಮ ಕಾಲೇಜ್ RNS ಅಲ್ಲಂತೂ ಸಿಕ್ಕಾಪಟ್ಟೆ ಎಂಕರೇಜ್ ಮಾಡ್ತಾರೆ ಓದೋದಕ್ಕೆ. ನೀವು ಓದಿ ಹೇಗೆ ಬರೀ ಮಾರ್ಕ್ಸ್ ಬೇಸಿಸ್ ಮೇಲಲ್ಲ, ನೀವು ನಾಲೆಡ್ಜ್ ಪಡ್ಕೊಂಡು ಹೇಗೆ ಲೈಫ್ನ ಲೀಡ್ ಮಾಡಬೇಕು, ಹೇಗೆ ಕರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕು, ಅವೆಲ್ಲ ಹೇಳ್ಕೊಡ್ತಾರೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಓಕೆ, ಹೋಪ್ ಇತ್ತಾ ಅಂದರೆ 3rd ರ್ಯಾಂಕ್ ಬರ್ಬೋದು ಸ್ಟೇಟಿಗೆ ಅಂತೇಳಿ? ಇಲ್ಲ, 3rd ರ್ಯಾಂಕ್ ಬರ್ತೀನಿ ಅಂದರೆ ಸ್ಟೇಟ್ ರ್ಯಾಂಕ್ ಬರ್ತೀನಿ ಅಂತ ತಲೆಯಲ್ಲಿ ಇರಲಿಲ್ಲ. ಅಂದರೆ ಆ ಥರ 3rd ರ್ಯಾಂಕ್ ಬರ್ತೀನಿ ಅಂತೆಲ್ಲ ಇರಲಿಲ್ಲ. ಸೊ ದಿಸ್ ಈಸ್ ಅ ಶಾಕರ್ ಟು ಮೀ ಆಲ್ಸೋ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಓಕೆ, ಅಂದರೆ ದಿನಕ್ಕೆ ಎಷ್ಟು ಅವರ್ಸು ಸ್ಟಡಿ ಮಾಡ್ತಾ ಇದ್ರಿ? ಬೆಳಿಗ್ಗೆ ಎಷ್ಟು ಅವರ್ಸು, ನೈಟ್ ಎಷ್ಟು ಅವರ್ಸು? ಅದು ಸ್ಟಡಿ ಅವರ್ಸ್ ಬಗ್ಗೆ ತಿಳಿಸೋದಾದ್ರೆ? ಅಂದರೆ ನಾನು ಓದೋದಾದರೆ ಬೆಳಿಗ್ಗೆನೆ, ಅಂದರೆ 4 o'clock ಸ್ಟಾರ್ಟ್ ಮಾಡ್ತೀನಿ ನಾನು ಓದೋದು ಎಲ್ಲ. ಆಮೇಲೆ ಅಂದರೆ ಪ್ರಿಪ್ರೇಟ್ರಿ, ನಮ್ಮ ಕಾಲೇಜವ್ರು ಸಿಕ್ಕಾಪಟ್ಟೆ ಪ್ರಿಪ್ರೇಟ್ರೀಸು ಮಾಡಿದ್ರು, ಅದು ತುಂಬ ಹೆಲ್ಪ್ ಬೇರೆ ಆಯಿತು ನಮಗೆ. ಮತ್ತು ನಾನು ಪ್ರಿಪ್ರೇಟ್ರಿ ಆದಮೇಲೆ ರಜೆ ಎಲ್ಲ ಕೊಟ್ಟಿದ್ರಲ್ಲ, ಆವಾಗ ಬೆಳಿಗ್ಗೆ 4 o'clock ಕೂತ್ಕೊಳ್ತಿದ್ದೆ. ಆಮೇಲೆ ಮಧ್ಯದಲ್ಲಿ ಬ್ರೇಕ್ ತೊಗೊಂಡು ಆಮೇಲೆ ಮತ್ತೆ ಕೂತ್ಕೊಳ್ತಿದ್ದೆ ಓದೋದಕ್ಕೆ. ರಾತ್ರಿ ಒಂದು 9 ಗಂಟೆಗೆಲ್ಲ ಮಲಗಿಬಿಡ್ತಿದ್ದೆ. ಸೊ 6 hours ಕರೆಕ್ಟಾಗಿ ಓದಿದ್ದೀನಿ ಅಂದರೆ 6 hours 7 hours. ಅಂದರೆ ಯಾವತ್ತಾದರೂ ಭಯಪಟ್ಟಿದೆಯಾ ಎಕ್ಸಾಮ್ಸ್ ಸಂದರ್ಭದಲ್ಲಿ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ಅನ್ನುವಂತಹ ಟೈಮಲ್ಲಿ? ಏನಾದರೂ ಫ್ರೆಂಡ್ಸ್ ಜೊತೆ ಆ ಥರ ಶೇರ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? ಹಾಂ, ಹೌದು. ಅಂದರೆ ನನಗೆ ಫ್ರೆಂಡ್ಸ್ ಇದ್ದಾರೆ, 2 ಫ್ರೆಂಡ್ಸ್ ಇದ್ದಾರೆ. ಅವರು ಅಂದರೆ ಇವತ್ತು ಬೆಳಿಗ್ಗೆಯಿಂದನೂ ನಮ್ಮ ತುಂಬ ಭಯ ಆಗ್ತಿತ್ತು. ಅವರೇ ಹೇಳಬೇಕಂದ್ರೆ ನನಗೆ ಮೋಟಿವೇಟ್ ಮಾಡಿದ್ದು, ಬರುತ್ತೆ ಆರಾಮಾಗಿರು, ತುಂಬ ಭಯ ಪಟ್ಕೊಳ್ಬೇಡ ಅಂತ. ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ. ಸೊ ಅವ್ರಿಗೂ ಥ್ಯಾಂಕ್ ಯು ನನ್ನ ಕಡೆಯಿಂದ. ಓಕೆ, ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಹೇಗೆಂದ್ರು? ಅಪ್ಪ ಅಮ್ಮ ಅವರೆಲ್ಲ ಹೇಗೆ ಖುಷಿ ಪಟ್ರ, ಹೇಗಿತ್ತು? ಫಸ್ಟಲ್ಲಿ ಹೇಳೋದಾದರೆ ನಮ್ಮ ಅಜ್ಜಿ ಫುಲ್ ಖುಷಿಪಟ್ಟರು. ಅದಾದಮೇಲೆ ನಮ್ಮ ಅಪ್ಪ ಅಮ್ಮ ಅಂತೂ ಎಲ್ಲ ಕಡೆ ಓಡಾಡಿಕೊಂಡು ರಿಸಲ್ಟ್ ಬಂದಿದೆ ಅಂತ ಅವರು ಫುಲ್ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಮತ್ತು ಎಲ್ಲರೂ ನಮ್ಮ ಮನೆ ಅಕ್ಕಪಕ್ಕ ಮನೆಯವ್ರಿಗೂ ತುಂಬ ಖುಷಿ ಆಯಿತು. ಸೊ ಅಷ್ಟು. ನೆಕ್ಸ್ಟ್ ಈ ಪ್ಯೂ ರಿಸಲ್ಟ್ ಬಂದು ವಾಟ್ ನೆಕ್ಸ್ಟ್, ಏನು ಡ್ರೀಮ್ ಇದೆ ನಿಮ್ಮದು ನೆಕ್ಸ್ಟ್ ಫ್ಯೂಚರಲ್ಲಿ ಅಂತ? ನಾನು ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು ಅಂತ ನನ್ನ ಕನಸು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ. ಅಂದರೆ ಅದು ಆಗಬೇಕು ಅಂತ ನಾನು ಫಸ್ಟಿಂದನೂ ಅದೊಂದು ಡ್ರೀಮ್ ಇದೆ. ಅದಕ್ಕೆ ನಾನು RNS ಅಲ್ಲಿ ಕಾಮರ್ಸ್ ಸ್ಟ್ರೀಮಲ್ಲಿ BSBM ಕಾಂಬಿನೇಷನ್ನೇ ಬೇಕು ಅಂತ ಇಲ್ಲಿ ಬಂದಿದ್ದು. ಯಾಕಂದರೆ ಇಟ್ ಈಸ್ ವೆರಿ ಗುಡ್ ಫಾರ್ CA ಚಾರ್ಟೆಡ್ ಅಕೌಂಟೆಂಟ್ ಅಂತ ನಾನು ಇಲ್ಲಿ ಸೇರಿದ್ದು. ಸೊ ಇಲ್ಲೂ ಹೆಲ್ಪ್ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ಟೀಚರ್ಸ್ ಎಲ್ಲ ನನಗೆ ಗೈಡ್ ಮಾಡಿದ್ದಾರೆ CA ಮಾಡಲಿಕ್ಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಅಂದರೆ ಯಾರು ಇನ್ಸ್ಪಿರೇಷನ್ ಅಂತೀರಿ ನೀವು ಈ ರಿಸಲ್ಟ್ಗೆ ಆಗಲಿ ಮತ್ತು ನಿಮ್ಮ ಈ ರಿಸಲ್ಟ್ ಬರಬೇಕಾದ್ರೆ ಅಂತ? ಅಂದರೆ ಈ ರಿಸಲ್ಟ್ಗೆ ಇನ್ಸ್ಪಿರೇಷನ್ ಅನ್ನೋದಕ್ಕಿಂತ ನಮ್ಮ ಕಾಲೇಜ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ನೀನು ಹೀಗೆ ತೆಗಿಬೇಕು ಅನ್ನೋದಕ್ಕಿಂತ ಅವ್ರು ನನ್ನ ಮೇಲೆ ಹೋಪ್ಸ್ ಇಟ್ಕೊಂಡಿದ್ದಾರೆ. ಸೊ ಅದನ್ನೇ ನಾನು ಇನ್ಸ್ಪಿರೇಷನ್ ಇಟ್ಕೊಂಡು ಐ ವಾಸ್ ಮೂವಿಂಗ್ ಫಾರ್ವರ್ಡ್. ಅವ್ರಿಗೆ ನನ್ನ ಮೇಲೆ ಅಷ್ಟು ಹೋಪ್ ಇರಬೇಕಾದ್ರೆ ನಾನು ಅಷ್ಟು ಹೋಪ್ ಇಟ್ಕೊಳ್ಬೇಕಲ್ಲ ನನ್ನ ಮೇಲೆ. ಅದಕ್ಕೆ ಅವರೇ ನನಗೆ ಸಪೋರ್ಟ್ ಮಾಡಿರೋದು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸಹನಾ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರೀತಮ್ ಜೊತೆ ಚಿದಾನಂದ್ ರುದ್ರಾಪುರ್ ಮಠ್, ವಿಶ್ವವಾಣಿ TV, ಬೆಂಗಳೂರು.